ಹಲೋ ಎವ್ರಿವ್ಯಾನ್, ವೆಲ್ಕಮ್ ಟು ಪ್ರಿನ್ಸ್ವರ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನನ್ನ ತಮ್ನೇಲ್ ನೋಡಿರೋರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಮುಂದೆ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಿದು PM ಸ್ವಾನಿಧಿ ಅಂದರೆ ಪ್ರಧಾನ ಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಸ್ಕೀಮ್ ಆಗಿದೆ. ಅಂದರೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆ ಆಗಿದೆ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಅಂದರೆ ಪ್ರಧಾನಿಯವರು ಕೋವಿಡ್ ಟೈಮಲ್ಲಿ ತಂದಂಥ ಯೋಜನೆ ಆಗಿದೆ. ಇದನ್ನ 2020 ಜೂನ್ 1ರಲ್ಲಿ ಜಾರಿಗೆ ತರ್ತಾರೆ. ಅಂದರೆ ಇದ್ರದ್ದು ವಿಸ್ತರಣೆ ಬಂದು ಮಾರ್ಚ್ 2022ರವರೆಗೂ ಇರುತ್ತೆ. ಕೋವಿಡ್ ಸಂದರ್ಭದಲ್ಲಿ ಏನು ಬೀದಿ ವ್ಯಾಪಾರಿಗಳು ತಮ್ಮ ಜೀವನ ನಡೆಸಲು ತುಂಬ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಂದಂಥ ಯೋಜನೆ ಆಗಿದೆ. ಇದು ಯಾವ ಸಚಿವಾಲಯದಡಿ ಬರುತ್ತೆ ಅಂತ ಹೇಳಿದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಡಿ ಬರುತ್ತೆ. ಅಂದರೆ ಇದ್ರ ಜೊತೆಗೆ ಭಾರತದ ಸಣ್ಣ ವ್ಯಾಪಾರಿಗಳ ಕೈಗಾರಿಕೆ ಅಭಿವೃದ್ಧಿ ಕಾರ್ಯಕ್ರಮ ಅನ್ನೋದು ಕೂಡ ಒಂದು ಪಾಲುದಾರಿಕೆಯನ್ನು ಇದರಲ್ಲಿ ಹೊಂದಿರುತ್ತೆ. ಇದನ್ನ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಂತ ಕರೀತಾರೆ. ಈ ಒಂದು ಯೋಜನೆನ ಪಡ್ಕೋಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಯಾವ ಅರ್ಹತೆನ ಹೊಂದಿರಬೇಕಿತ್ತು ಅಂತ ಹೇಳಿದ್ರೆ 18 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕರಾಗಿರಬೇಕಿತ್ತು. ಮತ್ತು ಜೂನ್ 2020ಕ್ಕೆ ಮುನ್ನ, ಅಂದರೆ ಈ ಒಂದು ಯೋಜನೆ ಜಾರಿ ಬರೋದಕ್ಕೂ ಮೊದಲು ಅವರು ಬೀದಿ ವ್ಯಾಪಾರಿಗಳು ಅಂದರೆ ಬೀದಿ ವ್ಯಾಪಾರನ ನಡೆಸ್ತಾ ಇರಬೇಕಿತ್ತು. ಅದ್ರ ಜೊತೆಗೆ ಅವರು ಆ ಒಂದು ಸ್ಥಳೀಯ ನಾಗರಿಕ ಸಂಸ್ಥೆಯಲ್ಲಿ ಅವರು ಬೀದಿ ವ್ಯಾಪಾರಿಗಳು ಅನ್ನೋದ ಒಂದು ಪ್ರಮಾಣೀಕೃತ ಸರ್ಟಿಫಿಕೇಟ್ನ ಹೊಂದಿರಬೇಕಿತ್ತು. ಈ ಒಂದು ಯೋಜನೆನ ಪಡ್ಕೊಳ್ಳೋಕ್ಕೆ ಯಾರೆಲ್ಲ ಫಲಾನುಭವಿಗಳು ಬರ್ತಾರೆ ಈ ಒಂದು ಯೋಜನೆಯಲ್ಲಿ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟು 50 ಲಕ್ಷಕ್ಕೂ ಹೆಚ್ಚು ಜನರಿಗೆ ಒಂದು ಪ್ರಯೋಜನನ ನೀಡಿದೆ ಆಲ್ರೆಡಿ. ಅದು ಅಷ್ಟು ಕೊಡಬೇಕು ಅನ್ನೋ ಒಂದು ಗುರಿನ ಹೊಂದಿತ್ತು. ಆಲ್ಮೋಸ್ಟ್ ಅಷ್ಟು ಜನಕ್ಕೆ ನೀಡಿದೆ. ಇದರಲ್ಲಿ ಯಾರ್ಯಾರು ಬರ್ತಾಯಿದ್ರು ಅಂದರೆ ಸ್ಥಳಾಂತರಗೊಂಡಂತಹ ಬೀದಿ ವ್ಯಾಪಾರಿಗಳು, ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಂದು ಅವರ ಜೀವನವನ್ನು ಕಟ್ಕೊಂಡಂತಹ ವ್ಯಾಪಾರಿಗಳಾಗಿರ್ಬೋದು. ಮತ್ತು ಪಾದಚಾರಿ ಮಾರ್ಗದಲ್ಲಿ ಅಂದರೆ ಫುಟ್ಪಾತಲ್ಲಿ ಏನೇ ಒಂದು ವಸ್ತುಗಳನ್ನ ಮಾರಾಟ ಮಾಡ್ತಿದ್ದವರಾಗಿರ್ಬೋದು. ಅಂದರೆ ಆಹಾರ ಪದಾರ್ಥಗಳು ಲೈಕ್ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಈ ರೀತಿ ಒಂದು ಕೆಲಸಗಳನ್ನ ಮಾಡ್ತಿದ್ದರು. ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಕುಗಳನ್ನ ಸಾಗಾಟ ಮಾಡ್ತಿದ್ದಂತಹ ವ್ಯಾಪಾರಿಗಳಾಗಿರ್ಬೋದು. ಅದ್ರ ಜೊತೆಗೆ ಈಗ ಸ್ಟ್ರೀಟ್ ಫುಡ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅಂಥವ್ರು ಆಗಿರ್ಬೋದು. ಈ ಕಾಫಿ ಟೀ ಇದೆಲ್ಲ ಮಾರ್ತಾ ಇರ್ತಾರೆ. ಮೊಟ್ಟೆಗಳನ್ನ ಮಾರೋರಾಗಿರ್ಬೋದು, ಬಟ್ಟೆಗಳು, ಮತ್ತು ಈ ಕುಶಲಕರ್ಮಿ ಉತ್ಪನ್ನಗಳಂತ ಹೇಳಿದ್ರೆ ಮಡಿಕೆ ಮಾಡೋರಾಗಿರ್ಬೋದು. ಈ ರೀತಿ ಒಂದು ಕೆಲಸನ ಮಾಡ್ತಾರವರು. ಮತ್ತು ಈ ಪುಸ್ತಕಗಳನ್ನ ಮಾರಾಟ ಮಾಡುವಂಥ ಸ್ಟೇಷ್ನರೀಸ್ ಆಗಿರ್ಬೋದು. ಮತ್ತು ಕ್ಷೌರಿಕರು, ಚಮ್ಮಾರರು, ಹಾಗೆ ಇಸ್ತ್ರಿ ಸೇವೆ ಮಾಡುವಂತಹ ಕೆಲಸಗಾರರು, ಈ ಒಂದು ವ್ಯಾಪಾರಿಗಳು ಈ ಒಂದು ಯೋಜನೆನ ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾರೆ. ನೆಕ್ಸ್ಟು ಈ ಒಂದು ಯೋಜನೆ ಯಾವ ರೀತಿ ಅವರಿಗೆ ಸಹಾಯನ ನೀಡುತ್ತೆ, ಯಾವ ರೀತಿನ ಅವರು ಪ್ರಯೋಜನ ಪಡ್ಕೋತಾರೆ ಅಂತ ಹೇಳಿದ್ರೆ ಇದರಲ್ಲಿ 3 ಹಂತದಲ್ಲಿ ಅವರು ಪ್ರಯೋಜನನ ಪಡ್ಕೊಳ್ತಾರೆ. ಮೊದಲನೇ ಹಂತದಲ್ಲಿ ಅವರಿಗೆ 10,000ವರೆಗೆ ಲೋನ್ನ ಕೊಡ್ತಾರೆ. ಇನ್ ಕೇಸ್ ಅವರು ಆ 10,000ನ ಸರಿಯಾದ ಟೈಮಲ್ಲಿ ವಾಪಸ್ಸು ಹಿಂತಿರುಗಿಸಿದ್ರೆ ಅವ್ರಿಗೆ. ಮತ್ತು ದ್ವಿತೀಯ ಹಂತದಲ್ಲಿ ಎಷ್ಟು ಫಾಸ್ಟಾಗಿ ಅವರು ರೀಪೇಮೆಂಟ್ ಮಾಡ್ತಾರೆ ಅದೇ ರೀತಿ ಅವರಿಗೆ 2ನೇ ಹಂತದಲ್ಲಿ 20,000ವರೆಗೂ ಲೋನ್ನ ನೀಡ್ತಾರೆ. ಮತ್ತು ಮೂರನೇ ಹಂತ ಅಂತ ಹೇಳಿದ್ರೆ 2ನೇ ಹಂತದಲ್ಲಿ ಅವರು ಏನು 20,000 ಸಾಲನ ಪಡ್ಕೊಂಡಿರ್ತಾರೆ ಸರಿಯಾದ ಟೈಮಿಗೆ ಅವರು ವಾಪಸ್ ಕೊಟ್ಟರೆ ಮತ್ತೆ ಅವರಿಗೆ ಅಗೇನ್ 50,000ವರೆಗೆ ಸಾಲನ ಕೊಡ್ತಾರೆ. ಈ ರೀತಿ ಕೊಡೋದ್ರ ಮೂಲಕ ಅವರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ರೀತಿ ಪ್ರೋತ್ಸಾಹನ ನೀಡುವಂಥ ಕೆಲಸನ ಈ ಯೋಜನೆ ಮಾಡ್ತಿದೆ. ಇದ್ರ ಜೊತೆಗೆ ಡಿಜಿಟಲ್ ಪಾವತಿ ಪ್ರೋತ್ಸಾಹ ಅಂತ, ಈಗ ಅವರು ವ್ಯವಹಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಕೆಲಸಗಳನ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಏನಾದರೂ ಅವರು ಆನ್ಲೈನ್ ಪೇಮೆಂಟ್ಸ್ ಅಥವಾ ಡಿಜಿಟಲ್ ಪಾವತಿಗಳನ್ನ ಬಳಸ್ತಾ ಇದ್ದರೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಹಣನ ನೀಡುವಂಥ ಕೆಲಸನ ಈ ಒಂದು ಯೋಜನೆ ಮಾಡಿದೆ. ಈ ರೀತಿ ಅವರಿಗೆ ಪ್ರೋತ್ಸಾಹಧನ ನೀಡಿ ಅವರಿಗೆ ಆರ್ಥಿಕವಾಗಿ ಸಹಾಯನ ಮಾಡಿ ಅವರನ್ನು ಸ್ವಾವಲಂಬಿಯಾಗಿ ಮಾಡುವ ಒಂದು ಉದ್ದೇಶನ ಈ ಒಂದು ಯೋಜನೆ ಹೊಂದಿತ್ತು. ಅಂದರೆ ಕೋವಿಡ್ ಸಂದರ್ಭದಲ್ಲಿ
ಎಲ್ಲರೂ ತುಂಬ ಲಾಸಲ್ಲೇ ಇದ್ದರು, ಎಲ್ಲರೂ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇದ್ದರು. ಆದರೆ ಈ ಒಂದು ವ್ಯವಹಾರ ವಿಸ್ತರಣೆ ಮಾಡಲಿಕ್ಕೆ ಮತ್ತು ಈ ಬೀದಿ ವ್ಯಾಪಾರಿಗಳು ಅವರು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಅಂತ ಒಂದು ಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಅವರಿಗೆ ಆರ್ಥಿಕವಾಗಿ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ಈ ಯೋಜನೆನ ಕೇಂದ್ರ ಸರ್ಕಾರ ತಗೊಬಂದಿದ್ದು. ಅಂದರೆ ಆ ಲಾಕ್ಡೌನ್ ಟೈಮಲ್ಲಿ ಅವತ್ತಿನ ದೈನಂದಿನ ಕೂಲಿಕಾರರ ಜೀವನ ಯಾವ ರೀತಿ ಇದೆ, ಅವರ ಜೀವನೋಪಾಯ ನಡೆಸೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ, ಯಾವ ರೀತಿ ಅವ್ರ ಮೇಲೆ ಪರಿಣಾಮ ಬೀರ್ತಿದೆ, ಇವೆಲ್ಲ ಅಂಶಗಳನ್ನ ಮನದಲ್ಲಿಟ್ಕೊಂಡು ಅವರಿಗೆ ಯಾವ ರೀತಿ ನಾವು ಸಹಾಯ ಹಸ್ತವನ್ನು ನೀಡಬಹುದು ಅಂತ ಕೇಂದ್ರ ಸರ್ಕಾರ ಈ ಒಂದು ಯೋಜನೆನ ತಗೊಬಂದಿದೆ. ಅಂದರೆ ಅವತ್ತು ದುಡಿದು ಅವತ್ತು ಜೀವನ ಮಾಡೋರಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ತಿಳ್ಕೊಂಡು ಅವರು ಆ ಒಂದು ವ್ಯವಹಾರ ನಡೆಸಲಿಕ್ಕೆ ಬೇರೆ ಕಡೆ ಬಡ್ಡಿಗೆ ತಗೊಬಂದರೆ ಹೆಚ್ಚಿನ ರೀತಿಯಲ್ಲಿ ಬಡ್ಡಿಗೆ ತಂದು ತೀರಿಸಲಿಕ್ಕೆ ತುಂಬ ಕಷ್ಟಪಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗಿತ್ತು. ಸೊ ಆ ರೀತಿಯಾಗಿ ಯೋಚನೆ ಮಾಡಿ ಈ ಒಂದು ಯೋಜನೆನ ಕೇಂದ್ರ ಸರ್ಕಾರ ತಗೊಬಂದಿದೆ. ಸೊ ನಾನು ಆಲ್ಮೋಸ್ಟು ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸ್ಕೀಮ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.